ಸಿಂಹರಾಶಿ ರಾಶ್ಯಾಧಿಪತಿ ಸೂರ್ಯ ಮೂರನೇ ಮನೆಗೆ ಬಂದಿರ್ತಾರೆ. ರಾಶ್ಯಾಧಿಪತಿ ಸೂರ್ಯ ಮೂರನೇ ಮನೆಗೆ ಬಂದಿರೋದು ಎಲ್ಲ ಒಂದು ಕಡೆ ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸಿಂಹರಾಶಿಯವರು ನೋಡಿ, ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿ ಗುರು ಬಂದಿರ್ತಾರೆ. ಗುರು ಬಂದಿರೋದ್ರಿಂದ ನಿಮಗೆ 8ನೇ ಮನೆಯಲ್ಲಿ ನಿಮಗೆ ಶನಿ, 8ನೇ ಮನೆಗೆ ಶನಿ, ಆದರೆ ಗುರುವಿನ ದೃಷ್ಟಿ 9ನೇ ದೃಷ್ಟಿ ನಿಮ್ಮ ಶನಿ ಮೇಲೆ ಬೀಳ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಅಲ್ಲೂ ಒಂಚೂರು ಓಕೆ ಅಂತ ಹೇಳ್ಬೋದು. ಒಟ್ಟಾರೆ ಸಿಂಹರಾಶಿಯವ್ರಿಗೆ ಟೈಮ್ ಚೆನ್ನಾಗಿಲ್ಲ, ಟೈಮ್ ಬೇಡ ಅಂತ ಹೇಳಿದೆ. ಹೇಗೋ ಹೇಗೆ ನಡ್ಕೊಂಬರ್ತಾ ಇರೋಂಥ ಟೈಮ್ ಕೂಡ ಈ ಒಂದು ಟೈಮಲ್ಲಿ ಕೆಟ್ಟಿದೆ ಅಂತ ಹೇಳ್ಬೋದು ಸಿಂಹರಾಶಿಯವ್ರಿಗೆ. ಯಾಕಂದರೆ ನೋಡಿ, 2ನೇ ಮನೆಯಲ್ಲಿ ಶುಕ್ರ ಕೂಡ ತುಂಬ ನೀಚ ಆಗಿದ್ದಾನೆ. ನಿಮಗೆ ಧನಸ್ಥಾನದಲ್ಲಿ ಇರ್ಬೋದು, ಆದರೆ ನೀಚ ಆದರೂ ಎಲ್ಲ ಒಂದು ಕಡೆ ರಿಸಲ್ಟ್ ಕೊಡ್ತಾನೆ. ದುಡ್ಡು ಕಾಸು ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೆ ಸರಿಯಾಗಿ ಸಿಂಹರಾಶಿಯವರು ಎಲ್ಲ ಒಂದು ಕಡೆ ಲಾಕ್ ಆಗ್ತೀರಾ ಅಂತ ಹೇಳ್ತೀನಿ. ಆ ಲಾಕ್ ಆದರೆ ಮತ್ತೆ ನಿಮ್ಗೆ ಅದರಿಂದ ಹೊರಗಡೆ ಬರೋಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಅದರಲ್ಲೂ ಏನೇ ಕೆಲಸ ಮಾಡ್ತಿರಲಿ, ಏನೇ ಸಂಸ್ಥೆ ನಡೆಸ್ತಾ ಇರಲಿ, ದುಡ್ಡಿನ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಯಾಕಂದರೆ ನಿಮ್ಮನ್ನ ಏನಾದರೂ ಮಾತಾಡಿ ನಿಮಗೆ ಮಾತಾಡಿ ಮೋಸ ಮಾಡೋರು ಅತಿ ಹೆಚ್ಚು ಇರ್ತಾರೆ. ಯಾಕಂದರೆ ಶುಕ್ರ ನಿಮಗೆ ಕೆಟ್ಟಿದ್ದಾನೆ, ನೀಚನಾಗಿದ್ದಾನೆ. 2ನೇ ಮನೇಲಿ ಶುಕ್ರ ಇದ್ದಾಗ, ನೀಚನಾಗಿದ್ದಾಗ ನಿಮ್ಮ ದುಡ್ಡನ್ನು ನೀವು ಕಳ್ಕೊಳ್ತೀರಾ ಅಂತ ಹೇಳ್ಬೋದು. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಯಾರನ್ನೂ ನಂಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಸೂರ್ಯ 3ನೇ ಮನೇಲಿದ್ದಾರೆ, ರಾಶಿಯಲ್ಲಿ ಕೇತು ಇರೋದ್ರಿಂದ ನಿಮ್ಮ ಕೈವರೆಗೂ ಬಂದಿರೋಂತಹ ಏನೇ ಕೆಲಸ ಆಗಿರ್ಬೋದು, ದುಡ್ಡಾಗಿರ್ಬೋದು, ಏನೇ ಆಗಿರ್ಬೋದು, ಮದುವೆ ಮುಂಜಿ ಏನೇ ಆಗಿದ್ರು ಅದು ಕೊನೆ ಮೂಮೆಂಟಲ್ಲಿ ಕಟ್ಟಾಗುತ್ತೆ. ಹಾಗಾಗಿ ನಿಂತೋಗೋ ಅಂಥ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ. ಸಿಂಹರಾಶಿಯವ್ರಿಗೆ ತುಂಬ ಕೇರ್ಫುಲ್ ಆಗಿರಿ. ಕೆಟ್ಟಿರೋ ರಾಶಿ ಅಂದರೆ 12 ರಾಶಿಗಳಲ್ಲಿ ಫಸ್ಟ್ಗೆ ಸಿಂಹರಾಶಿ ಅಂತ ಹೇಳ್ಬೋದು. ಜೊತೆಗೆ ನೋಡಿ, ನಿಮಗೆ 4ನೇ ಮನೇಲಿ ಬುಧ ಮತ್ತು ಕುಜ ಇರ್ತಾರೆ. ಆ ಬುಧ ಕುಜ ಒಟ್ಟಿಗೆ ಸೇರಿದ್ರು ಎಷ್ಟು ಯೋಗನೋ ಅಷ್ಟೇ ಕೆಟ್ಟದ್ದು ಕೂಡ ಆಗ್ತಾ ಇರುತ್ತೆ. ಯಾಕಂದರೆ 4ನೇ ಮನೆ ಅಂತ ಬಂದಾಗ ಮನೆಯಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಕುಟುಂಬದವ್ರಿಗೆ. ಅದು ಬಿಟ್ಟರೆ ನಿಮಗೆ ಅಂತ ಬಂದಾಗ, ತನಗೆ ತಾನು ಅಂತ ಬಂದಾಗ ಎಲ್ಲ ಒಂದು ಕಡೆ ನಿಮಗೆ ಕೆಲಸ ಕಾರ್ಯ. ಆದರೆ ಕೆಲಸ ಕಾರ್ಯದಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ಯಾರ ಹತ್ರನಾದರೂ ಮಾತಾಡೋಕೆ ಹೋದರೆ, ಯಾಕಂದರೆ ಸಿಂಹರಾಶಿ ನೀವು ತುಂಬ ಫೈಟ್ ಮಾಡಿ ನೊಂದಿರ್ತೀರ. ನಿಮ್ಮ ಮಾತಿನಲ್ಲಿ ನಿಮ್ಮನ್ನ ಎಲ್ಲೋ ಒಂದು ಕಡೆ ತುಂಬ ಹೀನಾಯವಾಗಿ ಎಳೆಯೋದಾಗಿರ್ಬೋದು, ಅಥವಾ ಅಲ್ಲಿ ಅವಮರ್ಯಾದೆ ಆಗಿರ್ಬೋದು, ಇಂಥದ್ದೆಲ್ಲ ನಡೆಯುತ್ತೆ. ಸಿಂಹರಾಶಿಯವ್ರಿಗೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ನಿಮಗೆ 8ನೇ ಮನೇಲಿ ಶನಿ ಇರೋದ್ರಿಂದ ಅಲ್ಲೂ ಕೂಡ ನಿಮಗೆ ನಿಮ್ಮ ಸೀಕ್ರೆಟ್ ವಿಚಾರ ಆಗಿರ್ಬೋದು, ನಿಮ್ಮ ಗುಪ್ತ ಸಮಸ್ಯೆ ಆಗಿರ್ಬೋದು, ಅಥವಾ ನೀವು ಯಾವುದಾದ್ರೂ ಬೇರೆ ಒಂದು ಕೆಲಸ ಯಾರಿಗೂ ಗೊತ್ತಿಲ್ದಂಗೆ ಯಾವುದಾದ್ರೂ ಒಂದು ಕೆಲಸ ಮಾಡೋದು, ಇಲ್ಲ ಯಾರಿಗೂ ಗೊತ್ತಿಲ್ದಂಗೆ ಯಾರಿಗಾದ್ರೂ ದುಡ್ಡು ಕೊಟ್ಟಿರೋದು, ಈ ಥರ ಎಲ್ಲ ಮಾಡಿದರೆ ತುಂಬ ಬೇಗ ನೀವು ಲಾಕ್ ಆಗ್ತೀರಾ ಅಂತ ಹೇಳ್ಬೋದು. ನೋಡಿ, ಗುರು ದೃಷ್ಟಿ ನಿಮಗೆ 4ನೇ ಮನೇಲಿ ಬೀಳೋದ್ರಿಂದ ಎಲ್ಲ ಒಂದು ಕಡೆ ಅಲ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು. ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು ಅಂತ ಹೇಳ್ತಾ ಬಂದೆ. ಅದೇ ರೀತಿ ನಿಮಗೆ ರಾಹು ಬಂದು ನಿಮಗೆ 7th ಹೌಸು. ರಾಹು ಕೇತು ನಿಮಗೆ 7th ಹೌಸಲ್ಲಿ ಇರೋದ್ರಿಂದ ಮನೆಯಲ್ಲಿ ಕ್ರಾಶ್ ಆಗೇ ಆಗುತ್ತೆ. ನಿಮ್ಮ ಒಂದು ಈ ಟೈಮಲ್ಲಿ, ಯಾಕಂದರೆ ಗುರುನೂ ಕೂಡ ನಿಮಗೆ 12ನೇ ಮನೇಲಿ ಹೋಗಿರೋದ್ರಿಂದ ಗುರುವಿನ ಒಂದು ಅನುಗ್ರಹನೂ ನಿಮಗಿರೋದಿಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಮನೇಲಿ ಡೈವರ್ಸ್ ಆಗಿರ್ಬೋದು, ಅಥವಾ ಗಂಡ ಹೆಂಡತಿ ಸಪ್ರೇಷನ್ ಆಗಿರ್ಬೋದು, ಅಥವಾ ನೀವು ಗಂಡ ಹೆಂಡತಿ ಸೇರಿ ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಅದರಲ್ಲಿ ಏನೋ ಒಂದು ಬೆಂಕಿ ಬೀಳೋದಾಗಿರ್ಬೋದು, ಏನೋ ಒಂದು ತೊಂದರೆ ಆಗ್ಬೋದು, ಅಥವಾ ಯಾರಾದರೂ ಹೇಳ್ಕೊಟ್ಟು ನಿಮ್ಮಿಬ್ಬರನ್ನ ದೂರ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ನಡೆಯುತ್ತೆ. ಹಾಗಾಗಿ ಗಂಡ ಹೆಂಡತಿ ಅಂತ ಬಂದಾಗ ತುಂಬ ಕೇರ್ಫುಲ್ಲಾಗಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಸರೋಗುತ್ತೆ. ಈ 45 ದಿನ ತುಂಬ ಜಾಗ್ರತೆ ಆಗಿರಬೇಕು. ಮತ್ತು ನಿಮಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ 8ನೇ ಮನೆ ಶನಿ, ಆದರೆ ಅಲ್ಲಿ ಗುರುವಿನ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದೇ ರೀತಿ ನಿಮ್ಮ ಸೀಕ್ರೆಟ್ನ ಯಾರಿಗೂ ಹೇಳ್ಕೊಳಕ್ಕೆ ಹೋಗ್ಬೇಡಿ ಸಿಂಹರಾಶಿಯವರು. ಇದರಿಂದ ತುಂಬ ತೊಂದರೆಗೆ ಸಿಕ್ಕಾಕೊಳ್ತೀರಾ. ಅಥವಾ ನಿಮ್ಮದು ಹಳೆಯ ವಿಚಾರ ಏನಾದರೂ ಇದ್ದರೆ ಅದು ಕೂಡ ರಿವೀಲ್ ಆಗ್ಬೋದು. ಇದು ನಿಮ್ಮ ಮನೆಯ ಒಂದು ಕುಟುಂಬನ ಒಡೆಯೋದಕ್ಕೆ ಚಾನ್ಸ್ ಮಾಡ್ಕೊಡ್ಬೋದು. ಹಾಗಾಗಿ ಇದು ಸ್ವಲ್ಪ ಕೇರ್ಫುಲ್ ಆಗಿರಿ. ಜೊತೆಗೆ ಮುಖ್ಯವಾಗಿ ಸಿಂಹರಾಶಿಯವರು ಏನಪ್ಪ ಮಾಡ್ಕೊಳ್ಬೇಕು ರೆಮಿಡಿ ಅಂತ ಬಂದರೆ, ಸಿಂಹರಾಶಿಯವರು ಡೈಲಿ ನೀವು ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ನಮಸ್ಕಾರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಗೋಧಿಯನ್ನು ತಗೊಂಡೋಗಿ ನೀವು ನಿಮ್ಮ ಪಾರಿವಾಳ ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಎಲ್ಲೋ ಒಂದು ಕಡೆ ನೀವು ಅದನ್ನು ಎರ್ಚಿದಾಗ ನಿಮ್ಗೆ ಒಳ್ಳೆಯದಾಗುತ್ತೆ. ಅತಿ ಹೆಚ್ಚು ನೀವು ಆರೆಂಜ್ ಕಲರ್ನ ಯೂಸ್ ಮಾಡಿ. ಅದರಲ್ಲೂ ನಿಮಗೆ 8ನೇ ಮನೆ ಶನಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಕಪ್ಪು ವಸ್ತ್ರವನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮಗೆ ಬುಧನು ಮತ್ತು ಕುಜ 4ನೇ ಮನೇಲಿ ಇರೋದ್ರಿಂದ, ಯಾಕಂದರೆ ಸಿಂಹರಾಶಿಯವ್ರಿಗೆ ತುಂಬ ಪ್ರಾಬ್ಲಮ್ ಆಗಿರೋದಕ್ಕೆ ಕೆಲವೊಂದು ರೆಮಿಡೀಸ್ನ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಬುಧ ಕುಜ ಒಟ್ಟಿಗೆ ಇರೋದ್ರಿಂದ ನೀವು ಅತಿ ಹೆಚ್ಚು ಗ್ರೀನ್ ಸಲಾಡ್ಸು, ಹಸಿರು ಹೆಚ್ಚು ತರಕಾರಿ ಸೊಪ್ಪನ್ನು ಅತಿ ಹೆಚ್ಚು ಯೂಸ್ ಮಾಡಿ. ದಿನಕ್ಕೆ ಒಂದು ಟೈಮ್ ಆದರೂ ನಿಮ್ಮ ಮನೆಯಲ್ಲಿ ಹಸಿರು ಬಣ್ಣದ ಒಂದು ತರಕಾರಿ, ವೆಜಿಟೇಬಲ್ಸು ಇದನ್ನು ನೀವು ತಿಂತಾ ಬನ್ನಿ. ಹೆಸರು ಕಾಳನ್ನು ಅತಿ ಹೆಚ್ಚು ಯೂಸ್ ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ಸಿಂಹರಾಶಿಯವರು ತುಂಬ ಕೇರ್ಫುಲ್ ಆಗಿರಿ. 45 ದಿನ ತುಂಬ ನಿಮ್ಮಲ್ಲಿ ನೀವು ಕಣ್ಣಲ್ಲಿ ಕಣ್ಣಿಟ್ಟು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಕೂಡ ನೀವು ನಡಿಬೇಕಾಗುತ್ತೆ. ಯಾವುದೋ ಒಂದು ಸಣ್ಣ ಒಂದರಲ್ಲಿ ಸಿಕ್ಕಾಕೊಂಡ್ರು
ಅದರಿಂದ ಬರೋದು ತುಂಬ ಕಷ್ಟಕರವಾದ ಕೆಲಸ ಆಗಿರುತ್ತೆ. ಟೈಮು ಬ್ಯಾಡ್ ಆಗಿರೋದು ಸಿಂಹರಾಶಿಯವ್ರಿಗೆ. ಹುಷಾರಾಗಿರಿ, ಯಾಕಂದರೆ ಗ್ರಹಗಳ ಬದಲಾವಣೆಯಿಂದ ಯಾವ ಒಂದು ದೇವ್ರಿಗಾಗಲಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ನಿಮಗೆ ಪರಿಹಾರ ಆಗೋದಿಲ್ಲ. ಹಾಗಾಗಿ ಗ್ರಹಗಳನ್ನು ತುಂಬ ಆರಾಧಿಸಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ.